ಸ್ನೇಹಿತರೆ, ಬೆಳಗಾವಿ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ ಕಲಿಯಿರುವಂತಹ ಸಿಪಾಯಿ, ಗನ್ಮ್ಯಾನ್, SDA ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡೈತಿ. ಮೊನ್ನೆ ನೋಡ್ರಿ ಶಾರ್ಟ್ ನೋಟಿಸ್ ಬಂದಿತ್ತು. ಈಗ ಕಂಪ್ಲೀಟ್ ಆಗಿರುವಂಥ ಅಧಿಸೂಚನೆ ಬಂದೈತಿ. ಮತ್ತು ಡಿಸ್ಕ್ರಿಪ್ಷನ್ದಾಗ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಇದೇನು ಡೀಟೇಲ್ ಆಗಿರುವಂಥ ಅಧಿಸೂಚನೆ PDF ಐತ್ಲೆ, ಅಲ್ಲಿ ಡೈರೆಕ್ಟ್ನಾಗ ಶೇರ್ ಮಾಡ್ತಾನೆ. ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತೆ ಅಂದ್ರೆ 27/7/2026. ಇವತ್ತು ಡೇಟ್ ಎಷ್ಟು? ಇವತ್ತು 25. ಇನ್ನು 2 ದಿನ ಅಪ್ಲಿಕೇಶನ್ ಸ್ಟಾರ್ಟ್ ಆಗಾಕ. ಮತ್ತು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಬಂದುಬಿಟ್ಟು 27/8/2026. ಬರೋಬ್ಬರಿ ನಿಮ್ಗೆ 1 ತಿಂಗಳ ಟೈಮಿಂಗ್ ಇದ್ದಿರ್ತೈತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಿರಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರೋದು ಕಮೆಂಟ್ಸ್ ಕೂಡ ಮಾಡೋದು ಬರ್ರಿ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ, ಯಾವುದೇ ಜಾಬ್ಸ್ ಕಾಲ್ಪಾರ್ ಮಾಡಿರಿ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ಈಗ ಮೊದಲ ಅಧಿಸೂಚನೆ ನೋಡ್ರಿ ಏನೇನು ಕೊಟ್ಟಾರ. ಮೊದಲ 21/7/2026 ನೋಟಿಸ್ ಬಂದೈತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಂಗಿಲ್ಲ, ಓನ್ಲಿ ನೋಟಿಸ್ ಬಂದಿದ್ದದ. ಟೋಟಲಾಗಿ 104 ವೇಕೆನ್ಸಿಗಳು ಖಾಲಿದಾವೆ. ಟೋಟಲಾಗಿ 104 ವೇಕೆನ್ಸಿ. ಮೊನ್ನೆ ಶಾರ್ಟ್ ನೋಟಿಸ್ ಬಂದಾಗ ತಿಳಿಸ್ಕೊಟ್ಟಿನ. ಇಲ್ಲಿ ವೇಕೆನ್ಸಿಗಳು ನೋಡ್ರಿ, ಟೋಟಲಾಗಿ 83 ವೇಕೆನ್ಸಿ. ಸೆಕೆಂಡ್ ಡಿವಿಷನ್ ಕ್ಲರ್ಕ್ನಲ್ಲಿ ಟೋಟಲಾಗಿ 83 ವೇಕೆನ್ಸಿಗಳನ್ನು ಕಲ್ಪಾರ್ ಮಾಡ್ಯಾರ. ಇಲ್ಲಿ ಪರಿಶಿಷ್ಟ ಜಾತಿಯವ್ರಿಗೆ 12 ವೇಕೆನ್ಸಿ, ಪರಿಶಿಷ್ಟ ಪಂಗಡದವ್ರಿಗೆ 3, ಮತ್ತು ಕ್ಯಾಟಗರಿ 1 ದವ್ರಿಗೆ 4, ಮತ್ತು 2A ದವ್ರಿಗೆ 12, 2B ದವ್ರಿಗೆ 3, ಮತ್ತು 3A ದವ್ರಿಗೆ 3, 3B 4, ಮತ್ತು ಸಾಮಾನ್ಯ ವರ್ಗದವ್ರಿಗೆ 42. ಟೋಟಲಾಗಿ 83 ವೇಕೆನ್ಸಿ. ಮತ್ತು ಸ್ಯಾಲ್ರಿ 53,150ರಿಂದ 1,15,150 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಸ್ಯಾಲ್ರಿ ನೋಡಿ, ಸ್ಯಾಲ್ರಿ ಏನೈತಿ ಜಾಸ್ತಿನೇ ಐತಿ, ಸ್ಯಾಲ್ರಿ ಕಡಿಮೆ ಅಲ್ಲ. 53 ರೂಪಾಯಿ ನಿಮ್ಗೆ 53,150 ರೂಪಾಯಿ ನಿಮ್ಗೆ ಸ್ಟಾರ್ಟಿಂಗಿನ ಸ್ಯಾಲ್ರಿ ಇರ್ತೈತಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ, ಮತ್ತು ಇವ ನೋಡ್ರಿ ಪರ್ಮನೆಂಟ್ ಹುದ್ದೆ ಆಗಿರ್ತವೆ, ಟೆಂಪ್ರರಿ ಅಲ್ಲ, ಕಾಯಂ ಹುದ್ದೆ. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದು ಕಮೆಂಟ್ಸ್ ಕೂಡ ಮಾಡ್ಬೋದು. ಇಲ್ಲಿ ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದ್ರೆ ನೋಡ್ರಿ, BA ಆದವರು ಅಪ್ಲಿಕೇಶನ್ ಹಾಕ್ಬೋದು, BSc ಆದವರು ಅಪ್ಲಿಕೇಶನ್ ಹಾಕ್ಬೋದು, BCom ಆಗಿದವರು ಅಪ್ಲಿಕೇಶನ್ ಹಾಕ್ಬೋದು. ಜಸ್ಟ್ ನೋಡ್ರಿ BA ಆಗೈತಿ ಅಪ್ಲಿಕೇಶನ್ ಹಾಕ್ಬೋದು. ಯಾವುದೇ ರೀತಿಯಾಗಿ ಸರ್ಟಿಫಿಕೇಟ್ ಅವರು ಏನೂ ಇರೋಂಗಿಲ್ಲ. ಜಸ್ಟ್ BA, BSc, BCom ಈ 3ದರಲ್ಲಿ ಯಾವ್ದು ನಿಮ್ಮದು ಒಂದೇ ಕ್ವಾಲಿಫಿಕೇಷನ್ ಆಗಿತ್ತಂದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಗನ್ಮ್ಯಾನ್ ಟೋಟಲಾಗಿ ಇದ್ರೊಳಗೆ 1 ವೇಕೆನ್ಸಿ ಐತಿ ಸಾಮಾನ್ಯ ವರ್ಗದಾಗ. ಇದಕ್ಕೆ SSLC ಆಗಿರಬೇಕು ಒಂದೇದ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳಿಂದ ನಿವೃತ್ತರಾದ ಮಾಜಿ ಸೈನಿಕರಾಗಿದ್ದು ಎಕ್ಸ್ ಆರ್ಮಿ. ಇಲ್ಲಿ ನೋಡ್ರಿ ವ್ಯಾಲಿಡ್ ಆರ್ಮ್ ಲೈಸೆನ್ಸ್, ಬಂದೂಕು ಪರವಾನಗಿ ಲೈಸೆನ್ಸ್ ಇರಬೇಕು. ಬಂದೂಕುದಾರಿ ಗನ್ಮ್ಯಾನ್ ಹುದ್ದೆಗಳಿಗೆ SSLC ಪಾಸ್ ಆಗಿರಬೇಕು. ಇಲ್ಲಿ ಬಂದೂಕು ಪರವಾನಗಿ ಲೈಸೆನ್ಸ್ ಇರಬೇಕು. ಮತ್ತು ಮಾಜಿ ಸೈನಿಕರಾಗಿದ್ದರೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸಿಪಾಯಿ ಹುದ್ದೆಗಳಿಗೆ ಟೋಟಲಾಗಿ 20 ವೇಕೆನ್ಸಿ ಕಲಿದಾವೆ. ಟೋಟಲಾಗಿ 20 ವೇಕೆನ್ಸಿ. ಇಲ್ಲಿ ಪರಿಶಿಷ್ಟ ಜಾತಿಯವ್ರಿಗೆ 3 ವೇಕೆನ್ಸಿ, ಪಂಗಡದವ್ರಿಗೆ 1, ಕ್ಯಾಟಗರಿ 1 ದವ್ರಿಗೆ 1, 2A ದವ್ರಿಗೆ 3, 2B ದವ್ರಿಗೆ 1, 3A ದವ್ರಿಗೆ 1, ಮತ್ತು 3B ದವ್ರಿಗೆ 1, ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ 9. ಟೋಟಲಾಗಿ 20 ವೇಕೆನ್ಸಿಗಳನ್ನು ಕಲ್ಪಾರ್ ಮಾಡ್ಯಾರ. ಮತ್ತು ಜಸ್ಟ್ ಇದಕ್ಕೆ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಕೇವಲ ನಿಮ್ದು 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಸಿಪಾಯಿ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಸಾಮಾನ್ಯ ಸೂಚನೆ ಒಳಗೆ ಇಲ್ಲಿ ನೋಡ್ರಿ, ಮೇಲಿನ ಹುದ್ದೆಗಳಲ್ಲಿ ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳನ್ನು ಹೊರತುಪಡಿಸಿ ದ್ವಿತೀಯ ದರ್ಜೆ ಗುಮಾಸ್ತರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೊಂದಿರಬೇಕು. ಇದ್ರ ಜೊತೆಗೆ ಕನಿಷ್ಠ 1 ವರ್ಷ ಕಂಪ್ಯೂಟರ್ ವಿಷಯ ಅಧ್ಯಯನದಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು. ಇದು ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ. ಇವ್ರಿಗೆ ಏನೂ ಕಂಪ್ಯೂಟರ್ ಸರ್ಟಿಫಿಕೇಟ್ ಅವರು ಏನೂ ಇರೋದಿಲ್ಲ. ಸಿಪಾಯಿ ಹುದ್ದೆಗಳಿಗೆ 10ನೇ ತರಗತಿ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಗನ್ಮ್ಯಾನ್ ಹುದ್ದೆಗಳಿಗೆ ಎಕ್ಸ್ ಆರ್ಮಿದವರು ಇವ್ರನ್ನ ಬಿಟ್ಟು ದ್ವಿತೀಯ ದರ್ಜೆ ಸಹಾಯಕರು ಇದಕ್ಕೆ ಅಪ್ಲಿಕೇಶನ್ ಹಾಕಂಗೆ ನೋಡ್ರಿ. 1 ವರ್ಷ ನಿಮ್ಗೆ ಸರ್ಟಿಫಿಕೇಟ್ ಇರಬೇಕು ಕಂಪ್ಯೂಟರ್ದ, ಇತ್ತಂದ್ರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಅಪ್ಲಿಕೇಶನ್ ಚಾರ್ಜಸ್ ಬರೋದಾದ್ರೆ ನೋಡ್ರಿ, ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕ್ಯಾಟಗರಿ 1 ದವ್ರಿಗೆ 500 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ಮತ್ತು ಇತರೆ ಇವ್ರನ್ನ ಬಿಟ್ಟು ಉಳಿದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ನೆಕ್ಸ್ಟ್ ಬರೋದಾದರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತೆ ಅಂತ ಸ್ಟಾರ್ಟಿಂಗ್ನೇ ತಿಳಿಸ್ಕೊಟ್ಟನು. ಇಲ್ಲಿ ನೋಡ್ರಿ 27/7/2026
ಇನ್ನು 2 ದಿನ ಟೈಮಿಂಗ್ ಐತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಾಕ. ಕೊನೆಯ ದಿನಾಂಕ 27/8/2026. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 27/8/2026. ಇದ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ವಯೋಮಿತಿ ಬರೋದಾದರೆ ಕೇವಲ ನಿಮ್ದು 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಮತ್ತು ಗರಿಷ್ಠ ವಯೋಮಿತಿ SC ST ಕ್ಯಾಟಗರಿ 1ದವ್ರಿಗೆ 40 ವರ್ಷ ಗರಿಷ್ಠ ವಯೋಮಿತಿ ಐತಿ. ನೆಕ್ಸ್ಟ್ 2A 2B 3A 3Bದವ್ರಿಗೆ 38 ವರ್ಷ ಐತಿ. ಮತ್ತು ಸಾಮಾನ್ಯ ವರ್ಗದವ್ರಿಗೆ 35 ವರ್ಷ. ಈ ರೀತಿಯಾಗಿ ನಿಮ್ಗೆ ವಯಸ್ಸಿದ್ದಿರ್ತೈತಿ. ಜಸ್ಟ್ ನೋಡ್ರಿ ಸರ್, ನಮ್ದು 18 ವರ್ಷ ಆಗಿತ್ತಂದ್ರೆ ನಮ್ಗೆ 18 ವರ್ಷ ಆಗ್ಯಾವ್ರಿ, ನೀವು ಅಪ್ಲೈ ಮಾಡ್ಬೋದು ಸಿಪಾಯಿ ಹುದ್ದೆಗಳಿಗೆ. ಕೇವಲ SSLC ಪಾಸಾಗಿ 18 ವರ್ಷ ಆಗಿತ್ತಂದ್ರೆ ಸಿಪಾಯಿ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತೆ ಅಂದ್ರೆ 3 ಪೋಸ್ಟ್ ಅದಾವ. 3 ಪೋಸ್ಟ್ಗಳಿಗೆ ಸೆಲೆಕ್ಷನ್ ಪ್ರೊಸೆಸ್ ಬೇರೆ ಬೇರೆ. ಈಗ ನೋಡ್ರಿ, ದ್ವಿತೀಯ ದರ್ಜೆ ಗುಮಾಸ್ತ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ 200 ಅಂಕಗಳಿಗೆ ಎಕ್ಸಾಮ್ ಇರ್ತೈತಿ. 200 ಅಂಕಗಳಿಗೆ ಎಕ್ಸಾಮ್ ಇರ್ತೈತಿ. ನಿಮ್ಗೆ ಸಬ್ಜೆಕ್ಟ್ ನೋಡ್ರಿ, ಕನ್ನಡ ಒಳಗೆ 50 ಅಂಕ ಇರ್ತೈತಿ. ನೆಕ್ಸ್ಟ್ ಇಂಗ್ಲೀಷ್ ಒಳಗೆ 25 ಅಂಕ ಇರ್ತೈತಿ. ಮತ್ತು ಸಾಮಾನ್ಯ ಜ್ಞಾನಕ್ಕೆ 25 ಅಂಕ, ಮತ್ತು ಸಹಕಾರಿ ವಿಷಯಕ್ಕೆ 50 ಅಂಕ. ಸಂವಿಧಾನದ ಮೇಲೆ ಕ್ವಶನ್ ಬರ್ತಾವೆ, ಅದಕ್ಕೆ 25 ಅಂಕ. ಮತ್ತು ಬ್ಯಾಂಕಿನ ಕಾರ್ಯಗಳ ಮೇಲೆ ಕ್ವಶನ್ ಬರ್ತಾವೆ, ಅದಕ್ಕೆ 25 ಅಂಕ. ಟೋಟಲಾಗಿ 200 ಅಂಕಕ್ಕೆ ನಿಮ್ಗೆ ಎಕ್ಸಾಮ್ ಇರ್ತೈತಿ. ಇದು ದ್ವಿತೀಯ ದರ್ಜೆ ಗುಮಾಸ್ತ ಹುದ್ದೆಗಳಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಪಾಯಿ ಹುದ್ದೆಗಳಿಗೆ 100 ಅಂಕಕ್ಕೆ ಎಕ್ಸಾಮ್ ಇರ್ತೈತಿ. ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಎಕ್ಸಾಮ್ ಸೇಮ್. ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಎಕ್ಸಾಮ್ ಸೇಮ್ ಇರ್ತೈತಿ. ಇಲ್ಲಿ ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಜ್ಞಾನಕ್ಕೆ 50 ಅಂಕ. ಟೋಟಲಾಗಿ 100 ಅಂಕಕ್ಕೆ ನಿಮ್ಗೆ ಎಕ್ಸಾಮ್ ಇರ್ತೈತಿ. ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋತಾರಂದ್ರೆ ಈಗ ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳು ನೀವು ಮೊದಲು ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಯಾರೆಲ್ಲ ಹಾಕ್ತೀರಿ, ನಿಮ್ಗೆ ಸ್ಟಾರ್ಟಿಂಗ್ನ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ. ಅಪ್ಲಿಕೇಶನ್ ಹಾಕಿದ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ. ನೀವು ಎಕ್ಸಾಮ್ ಒಳಗೆ ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ತಿರಲ್ಲ ಅದರೊಳಗೆ 1:5 ಅಂತೆ ಲಿಸ್ಟ್ ಪಬ್ಲಿಷ್ ಮಾಡ್ತಾರೆ. ಒಂದು ಪೋಸ್ಟಿಗೆ 5 ವಿದ್ಯಾರ್ಥಿಗಳನ್ನ, ಅಂದರೆ ಜಾಸ್ತಿ ಎಕ್ಸಾಮ್ ಒಳಗೆ ಜಾಸ್ತಿ ಅಂಕ ಯಾರು ತೆಗೆದುಕೊಂಡಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಒಂದು ಪೋಸ್ಟಿಗೆ 5 ವಿದ್ಯಾರ್ಥಿಗಳು. ಒಂದು ಪೋಸ್ಟಿಗೆ 5 ವಿದ್ಯಾರ್ಥಿ ಯಾರು ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿರ್ತೀರಿ ಅಂಥ ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ಇರ್ತೈತಿ, ಸಂದರ್ಶನ ಇರ್ತೈತಿ. ಸಂದರ್ಶನದಲ್ಲಿ 15 ಅಂಕ ಇರ್ತೈತಿ. ನಿಮ್ಗೆ ಸಂದರ್ಶನದಾಗ 15 ಅಂಕ, ಎಕ್ಸಾಮ್ದಾಗ 85 ಕ್ಯಾಲ್ಕುಲೇಷನ್ ಮಾಡ್ತಾರೆ. ಟೋಟಲಾಗಿ ನೋಡ್ರಿ, ಸಂದರ್ಶನ 15 ಅಂಕ, ಎಕ್ಸಾಮ್ದ 85. ಟೋಟಲಾಗಿ 100ಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟನ್ನು ಪಬ್ಲಿಷ್ ಮಾಡ್ತಾರೆ. ಈಗ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಒಳಗೆ ಲಿಸ್ಟ್ ರೆಡಿ ಮಾಡ್ತಾರೆ. 1:5 ಅಂತೆ ಲಿಸ್ಟ್ ರೆಡಿ ಮಾಡ್ತಾರೆ. ಯಾರು ಎಕ್ಸಾಮು ಜಾಸ್ತಿ ಸ್ಕೋರ್ ಮಾಡಿರ್ತಾರೆ ಅಂಥ ಅಭ್ಯರ್ಥಿಗಳದ ಲಿಸ್ಟ್ ಬಿಡ್ತಾರೋ ಸಂದರ್ಶನಕ್ಕೆ. ಆ ಲಿಸ್ಟ್ ಒಳಗೆ ಇದ್ದಿದ್ದಂಥ ವಿದ್ಯಾರ್ಥಿಗಳು ನೀವು ಸಂದರ್ಶನಕ್ಕೆ ಹೋಗಬೇಕು. ಸಂದರ್ಶನದಾಗ 15 ಅಂಕ ಇರ್ತೈತಿ. ಅದರೊಳಗೆ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ತೀರಿ, ಎಕ್ಸಾಮ್ ಒಳಗೆ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿರ್ತೀರಿ, ಅವೆರಡು ಬೇಸ್ ಮೇಲೆ ಫೈನಲ್ ಮೆರಿಟ್ ಲಿಸ್ಟನ್ನು ಪಬ್ಲಿಷ್ ಮಾಡ್ತಾರೆ. ಇಷ್ಟು ನೋಡ್ರಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇದು ಮತ್ತು ಪರ್ಮನೆಂಟ್ ಹುದ್ದೆ ಆಗಿರ್ತೈತಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಡೌಟ್ಸ್, ಸರ ಪರ್ಮನೆಂಟು ಟೆಂಪ್ರರಿ? ಪರ್ಮನೆಂಟ್ ಹುದ್ದೆ ಆಗಿರ್ತೈತಿ, ಕಾಯಂ ಹುದ್ದೆ ಅದ, ಟೆಂಪ್ರರಿ ಅಲ್ಲ. ಮತ್ತು ಇದನ್ನು ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇತ್ತಂದರೆ ಕಮೆಂಟ್ಸ್ ಮಾಡ್ಬೋದು. ಎನಿ ಡೌಟ್ಸ್ ಆಲ್ಮೋಸ್ಟ್ ಒಟ್ಟು ಕವರ್ ಮಾಡಿನು. ಜಸ್ಟ್ ನೋಡ್ರಿ 18 ವರ್ಷ ಆಗಿತ್ತಂದ್ರೆ ಒಂದೇನ ದ್ವಿತೀಯ ದರ್ಜೆ ಗುಮಾಸ್ತರು, ಇದಕ್ಕೆ ಸ್ವಲ್ಪ ಕ್ವಾಲಿಫಿಕೇಷನ್ ಚೇಂಜಸ್ ಐತಿ. ಉಳಿದಿದ್ದು ಆಲ್ಮೋಸ್ಟ್ 10th ಪಾಸ್ ಆಗಿತ್ತಂದ್ರೆ ಸಿಪಾಯಿ ಹುದ್ದೆಗಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಕೇವಲ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಯಾಕಂದ್ರೆ ಆಲ್ಮೋಸ್ಟ್ ಯಾರಿಗೂ ಕೂಡ ಗೊತ್ತಿರಂಗಿಲ್ಲ. ಎಕ್ಸಾಮ್ ನೋಡ್ರಿ ಈಸಿ ಇರ್ತೈತಿ. ನಿಮಗೇನು ಸಲಹೆ ಕೊಡೋದಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಯಾಕಂದ್ರೆ ಎಕ್ಸಾಮ್ ಈಸಿ ಇರ್ತೈತಿ. ನೀವು ಎಕ್ಸಾಮ್ ಪಾಸ್ ಆದ್ರೆ ಅಂದ್ರೆ ಏನೈತಿ, ಲಿಸ್ಟ್ ಒಳಗೆ ನೀವು ಹೆಸರಿತ್ತಂದ್ರೆ ಇಂಟರ್ವ್ಯೂ ಸ್ವಲ್ಪ ಏನೈತಿ ಮಾರ್ಕ್ಸ್ಗಳು ತೆಗೆದುಕೊಂಡ್ರೆ ಡೈರೆಕ್ಟ್ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಯಾಕಂದ್ರೆ ಸ್ಯಾಲ್ರಿನೂ ಐತಿ, ಜಾಸ್ತಿ ಐತಿ ಸ್ಯಾಲ್ರಿ ನೋಡಿರ್ಬೇಕು. ಸ್ಯಾಲ್ರಿ ಕೂಡ ಜಾಸ್ತಿ ಐತಿ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಮತ್ತು ಇದನ್ನು ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೋಡಿರಿ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ. ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನೋಡ್ರಿ, ಯಾವುದೇ ಜಾಬ್ಸ್ ಕಲ್ಪಾರ್ ಮಾಡಿರಲಿ, ಅವರು ಸ್ಟೇಟ್ ಗೌರ್ಮೆಂಟ್ದ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟ್ದನ ಮಾಡಲಿ, ಪ್ರೈವೇಟ್ ಜಾಬ್ಸ್ ಮಾಡಲಿ, ಒಟ್ಟು ಯಾವುದೇ ಜಾಬ್ಸ್ ಕಲ್ಪಾರ್ ಮಾಡಲಿ, ನಿಮಗೆ ತಕ್ಷಣ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಪ್ರತಿಯೊಂದು A to Z ಜಾಬ್ಸ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಸಿಗ್ತಿರ್ತಾವೆ. ಸೊ ಅದಕ್ಕಾಗಿ ಮಿಸ್ ಮಾಡ್ಲಾರ್ದು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಡಿ. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಹೇಳ್ರಿ, ಕಮೆಂಟ್ ಸೆಕ್ಷನ್ ಆಗಿರ್ತಾವೆ, ಕಮೆಂಟ್ಸ್ ಕೂಡ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾನೆ.
ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಅದನ್ನು ಕೂಡ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟನ್ನ ಅಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.